ನಾಡಿನ ಜನತೆಗೆ ರಾಮನವಮಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಏಪ್ರಿಲ್ 6ನೇ ತಾರೀಕು ಇಂದು ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪನಾ ದಿನ. ಹಳ್ಳಿಯಿಂದ ದಿಲ್ಲಿಯವರೆಗೆ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಎಲ್ಲ ಜನಪ್ರತಿನಿಧಿಗಳು ಈ ಸಂಸ್ಥಾಪನಾ ದಿನವನ್ನು ಬಹಳ ಸಂಭ್ರಮದಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ತನ್ನ ಮನೆಯ ಮೇಲೆ ಬಿಜೆಪಿಯ ಧ್ವಜವನ್ನು ಹಾರಿಸುವ ಮುಖೇನ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಏಪ್ರಿಲ್ 6ನೇ ತಾರೀಕಿಂದ ಏಪ್ರಿಲ್ 12ರವರೆಗೂ ಅನೇಕ ಕಾರ್ಯಕ್ರಮಗಳನ್ನು ಕೂಡ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿಯವರ ಅಪೇಕ್ಷೆಯಂತೆ ನಾವು ರೂಪಿಸಿದ್ದೇವೆ. ಗ್ರಾಮ್ ಚಲೋ ಅಭಿಯಾನ ಕೂಡ ಇದೆ. ಆ ಸಂದರ್ಭದಲ್ಲಿ ನಮ್ಮ ಜನಪ್ರತಿನಿಧಿಗಳು ಹಳ್ಳಿಗಳಿಗೆ ಪ್ರವಾಸವನ್ನು ಮಾಡ್ತಾರೆ. ಅಲ್ಲಿ ಕಾರ್ಯಕರ್ತರಿಗೆ ಉತ್ಸಾಹ ತುಂಬತಕ್ಕಂಥ ಕೆಲಸ ಮಾಡ್ತಾರೆ, ಸೇವಾ ಕಾರ್ಯಗಳನ್ನು ಮಾಡ್ತಾರೆ, ದೇವಸ್ಥಾನಗಳ ಸ್ವಚ್ಛತೆ ಮಾಡ್ತಕ್ಕಂಥದ್ದು, ಮತ್ತೆ ಫಲಾನುಭವಿಗಳನ್ನು ಭೇಟಿ ಮಾಡುವಂಥದ್ದು, ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವು ರೂಪಿಸಿದ್ದೇವೆ. ಪ್ರಾಥಮಿಕ ಸದಸ್ಯರನ್ನು ತೆಗೆದುಕೊಂಡಿರ್ತಕ್ಕಂಥ ಕಾರ್ಯಕರ್ತರ ಒಂದು ಕಾರ್ಯಕ್ರಮಗಳು ಕೂಡ ನಡೀತದೆ ಈ ದಿನಗಳಲ್ಲಿ. ಮತ್ತೆ ಏಪ್ರಿಲ್ 14ನೇ ತಾರೀಕು ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ. ಅದನ್ನು ಕೂಡ ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿ ಬಹಳ ಅರ್ಥಪೂರ್ಣವಾಗಿ ಸಂಭ್ರಮದಿಂದ ಆಚರಣೆ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಆಗಿದೆ. ನಾಳೆಯಿಂದ ಈ ಭ್ರಷ್ಟ, ಜನವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು, ಪಕ್ಷದ ಎಲ್ಲ ಹಿರಿಯ ಮುಖಂಡರು ಭಾಗವಹಿಸ್ತಾರೆ. ನಾಳೆ ದಿನ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ, ಚಾಮುಂಡಿ ತಾಯಿಗೆ ಪೂಜೆಯನ್ನು ಸಲ್ಲಿಸಿ ಮಧ್ಯಾಹ್ನ ಈ ಯಾತ್ರೆ, ಜನಾಕ್ರೋಶ ಯಾತ್ರೆ ಪ್ರಾರಂಭ ಆಗ್ತದೆ. ಪಕ್ಷದ ಹಿರಿಯ ನಾಯಕರು, ಕೇಂದ್ರದ ಸಚಿವರು, ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಜಿಯವರು ಜನಾಕ್ರೋಶ ಯಾತ್ರೆಯನ್ನು ನಾಳೆ ಮೈಸೂರಿನಲ್ಲಿ ಉದ್ಘಾಟನೆ ಮಾಡೋರಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ಕೂಡ ನಾವು ಈ ಯಾತ್ರೆ ತಲುಪ್ತದೆ. ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಹ ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ಒಂದು ಕಡೆ ಬೆಲೆ ಏರಿಕೆ ಇರ್ಬೋದು, ಮತ್ತೊಂದು ಕಡೆ ಮುಸಲ್ಮಾನರಿಗೆ 4% ಸರ್ಕಾರಿ ಕಾಮಗಾರಿಗಳಲ್ಲಿ ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥ ವಿಚಾರ, SCP, SP, TSP, ಪರಿಷ್ಠ ಜಾತಿಯ ಪರಿಷ್ಠ ಪಂಗಡಗಳಿಗೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಧೋರಣೆಯ ನೀತಿಗಳ ವಿರುದ್ಧ ಇವತ್ತು ಜನಾಕ್ರೋಶ ಯಾತ್ರೆ ನಾವು ಮಾಡ್ತಾ ಇದ್ದೇವೆ. ಎಲ್ಲ ಕಡೆ ಬಹಳ ಉತ್ಸಾಹ ಇದೆ. ಮೊನ್ನೆ ದಿನ ಯಾವ ರೀತಿ ಹಗಲು ರಾತ್ರಿ ನಾವು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧರಣಿಯನ್ನು ನಡೆಸಿದ್ವಿ, ಅಲ್ಲೂ ಕೂಡ ಬಹಳ ಅತ್ಯುತ್ಸಾಹದಲ್ಲಿ ರಾಜ್ಯದಿಂದ ಎಲ್ಲ ಕಾರ್ಯಕರ್ತರು ಬಂದು ಭಾಗವಹಿಸಿದ್ರು. ಅದೇ ರೀತಿ ಉತ್ಸಾಹದಲ್ಲಿ ಬಹಳ ಯಶಸ್ವಿಯಾಗಿ ನಮ್ಮ ಜನ ಆಕ್ರೋಶ ಯಾತ್ರೆ ನಾಳೆಯಿಂದ ಪ್ರಾರಂಭ ಆಗ್ತದೆ. ಅಧಿಕಾರದ ಮದ ಏರಿದ್ರೆ ಯಾವ ರೀತಿ ನಡ್ಕೊಳ್ಬಹುದು ಅನ್ನೋದಕ್ಕೆ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರವೇ ಒಂದು ಉದಾಹರಣೆ. ಅಧಿಕಾರದ ಪಿತ್ತ ನೆತ್ತಿಗೆ ಏರಿದ್ರೆ ಆಡಳಿತ ನಡೆಸ್ತಕ್ಕಂಥವ್ರು ಯಾವ ರೀತಿ ಧೋರಣೆ ಹೆಂಗಿರ್ತದೆ ಅನ್ನೋದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು, ಕಾನೂನು ಸಲಹೆಗಾರ ನಡವಳಿಕೆ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ, ಅವ್ರು ಹೇಳಿಕೆ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಕೂಡ ತಾವು ಗಮನಿಸಿದ್ರಿ, ವಿನಯ್ ಸೋಮಯ್ಯ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನಮ್ಮ ಕಾರ್ಯಕ್ರಮವನ್ನು ಕೂಡ ಪ್ರಾರಂಭ ಮಾಡಿದ್ವಿ.
ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಅಲ್ಲ, ಇದು ಕೊಲೆ. ಇದರಿಂದ ಇರ್ತಕ್ಕಂಥ ದುಷ್ಟ ಶಕ್ತಿಗಳು ಯಾರು ಅಂತೇಳಿ ಈಗಾಗಲೇ ಬಹಿರಂಗ ಆಗಿದೆ. ಹಾಗಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ಈ ನಿಟ್ಟಿನಲ್ಲಿ ಇವತ್ತು ನಾನು ಕಾನೂನು ಸಲಹೆಗಾರರನ್ನು ಕೂಡ ಭೇಟಿ ಮಾಡ್ತಾ ಇದ್ದೇನೆ. ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮುಂದುವರಿಸಬೇಕು ಅದನ್ನು ನಾವು ಮಾಡ್ತೇವೆ. ಕೋವಿಡ್ ಮಧ್ಯಂತರ ವರದಿಯನ್ನು ಕೊಟ್ಟಿದ್ದಾರೆ ಮೈಕಟ್ಟಿಗೆ. ಯಾವಾಗ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡುತ್ತೆ ಆಗ ಮಾತ್ರ ಈ ತರದ ವರದಿಯನ್ನು ತಂದುಕೊಡ್ತಾರೆ ಅಥವಾ ಹೇಗೆ? ನೋಡಿ, ಯಾವಾಗ ಬಿಜೆಪಿಯವರು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದಿಗಿಳಿತೀವೋ ಅಂತ ಸಂದರ್ಭದಲ್ಲಿ ಈ ರೀತಿ ವಿಚಾರಗಳು ಹೊರಗೆ ಬರ್ತದೆ. ಯಾವಾಗ ಮುಖ್ಯಮಂತ್ರಿಗಳು ಕುರ್ಚಿ ಅಳ್ಳಾಡ್ತಿದೆ ಅಂತ ಹೇಳ್ತಾರೆ ಅವಾಗ ಒಳ ಮೀಸಲಾತಿ ಬಗ್ಗೆ ಮಾತನಾಡ್ತಾರೆ. ಯಾವಾಗ ಮುಖ್ಯಮಂತ್ರಿಗಳ ಕುರ್ಚಿ ಅಭದ್ರ ಅನ್ಸುತ್ತೋ ಅವಾಗ ಕಾಂತರಾಜ್ ವರದಿ ನೆನಪಾಗ್ತದೆ. ಯಾವಾಗ ಬಿಜೆಪಿ ಹೋರಾಟ ಪ್ರಬಲ ಆಗಿ ಹೋಗ್ತದೋ ಅವಾಗ ಈ ರೀತಿ ವರದಿಗಳು ಮುಂಚೂಣಿಗೆ ಬರ್ತದೆ. ಈ ಯಾವ ಗೊಡ್ಡು ಬೆದರಿಕೆಗೂ ಭಾರತೀಯ ಜನತಾ ಪಾರ್ಟಿ ಹೆದರ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇದೆಲ್ಲವನ್ನು ಕೂಡ ಎದುರಿಸ್ತೇವೆ. ಧನ್ಯವಾದ. ಥ್ಯಾಂಕ್ ಯು.